ಸಭಾಧ್ಯಕ್ಷರೇ, ನೀವೆಂತ್ರಲ್ಲ ಬಿಡಿ ಅಧ್ಯಕ್ಷರೇ, ಅರೆಗೊಂಜಿ ಬಲ್ಲು ಬರಲೇ. ಸಭಾಧ್ಯಕ್ಷರೇ, ನೀವು ತಾವು ಈ ಸದನದ ಗೌರವವನ್ನು ಎತ್ತಿಡುವಂಥದ್ದು, ಈ ಸದನವನ್ನು ಸಾಂವಿಧಾನಿಕವಾಗಿ ನಿರ್ವಹಣೆ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಬಹಳ ಸ್ಪಷ್ಟವಾಗಿ ರೂಲಲ್ಲೇ ಬಹಳ ಸ್ಪಷ್ಟವಾಗಿ ಇರುವಂಥದ್ದಿದೆ. ಗವರ್ನರ್ಸ್ ಅಡ್ರೆಸ್ ಅಂಡ್ ಮೆಸೇಜ್ ಟು ದ ಹೌಸ್ನಲ್ಲೇ ರೂಲ್ 19ರಿಂದ 28ರವರೆಗೂ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದಿದೆ. ಅದರಲ್ಲೂ ಬಹಳ ಸ್ಪಷ್ಟವಾಗಿ 27ನೇ ರೂಲ್ನಲ್ಲಿ, ರೂಲ್ 27ನಲ್ಲಂತೂ ಬಹಳ ಸ್ಪಷ್ಟವಾಗಿರುವಂಥದ್ದಿದೆ. ಅಬ್ಸರ್ವೆನ್ಸ್ ಆಫ್ ಆರ್ಡರ್ ಡ್ಯೂರಿಂಗ್ ಗವರ್ನರ್ಸ್ ಅಡ್ರೆಸ್ ಏನು ಹೇಳುತ್ತೆ? 27 ರೂಲು, ವೆನ್ ದ ಹೌಸಸ್ ಆಫ್ ದ ಲೆಜಿಸ್ಲೇಚರ್ ಆರ್ ಅಸೆಂಬಲ್ಡ್ ಟುಗೆದರ್ ಅಂಡರ್ ದ ಆರ್ಟಿಕಲ್ 175 or 176, or when the members of the assembly alone are assembled under the article 175 of the constitution, no member shall obstruct or interrupt the address either before or after the address during its duration with any speech or point of order or in any other manner, and such obstruction or interpretation shall be regarded as a gross breach of order of the house and shall be dealt with by the speaker as such in the next sitting. ನೆಕ್ಸ್ಟ್ ಸಿಟ್ಟಿಂಗ್ ಯಾವುದು? ಇವತ್ತು ನೀವು ಕ್ರಮ ತಗೊಳ್ದೇನೆ ನೀವು ಹೇಳಿರುವಂಥ ರೂಲಲ್ಲೇ ನೀವು ಕ್ರಮ ತಗೊಳ್ಳಲ್ಲ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಅದನ್ನು ಈ ರೀತಿ ನಡವಳಿಕೆಗಳು ಏನ್ ಬೇಕಾದ್ರೆ ಮಾತಾಡಿರೋಂಥದ್ದು, ಮನೆ ಬಂದಂತೆ ಮಾತಾಡಿರೋದು, ಅರ್ಚನೆ ಮಾಡಿರೋದು, ವಿಡಿಯೋ ಸಾಕ್ಷಿ ಇರುವಂಥದ್ದಿದೆ, ವಿಡಿಯೋ ಸಾಕ್ಷಿ ಇದೆ. ಇಷ್ಟೆಲ್ಲ ಇದ್ರು ತಾವು ಏನು ಕ್ರಮ ವಹಿಸಲ್ಲ, ನಿರ್ಣಯ ತಗೊಳ್ಳಲ್ಲ, ರೂಲಿಂಗ್ ಕೊಡಲ್ಲ ಅಂದ್ರೆ ನಾವೇನು ಸದನದ ಗೌರವ ಕಾಪಾಡೋದು ಹೇಗೆ ನೀವು? ಸುನೀಲ್, ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಸದನದ ಗೌರವವನ್ನು ಎತ್ತಿಡಿಯುವಂತ ಕೆಲಸಗಳು. ತಾವು ಅವತ್ತು ವೀರಾವೇಶವನ್ನ ನಮ್ಮ 18 ಜನನ 6 ತಿಂಗಳು ಯಾವ ರೂಲಲ್ಲೂ ಇಲ್ದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಿ. ಅವತ್ತಿದ್ದಂತ ವೀರಾವೇಶ ಇವತ್ತು ಯಾಕಿಲ್ಲ ನಿಮ್ಮಲ್ಲಿ? ನಿಮ್ಮ ಜವಾಬ್ದಾರಿ ನೀವು ಸ್ವತಃ ಹೋಗಿ ರಾಜ್ಯಪಾಲರನ್ನ ಕರ್ಕೊಂಡ್ಬಂದಿರುವಂಥದ್ದು, ಸಂವಿಧಾನದ ವಿಷಯ ಮಾತಾಡಿದ್ದೀರ. ಯಾವ ಸಂವಿಧಾನದಲ್ಲಿ ಹೇಳಿದ್ದಾರೆ? ಸರ್ಕಾರ ಹೇಳಿದ್ನೇ ಮಾತಾಡಬೇಕು. ಚರ್ಚೆ ಈಗ ನೀವು ವಿಷಯ ಹೇಳಿದ್ದೀರಿ, ಯಾವ ರೀತಿ ಶಿವಲಿಂಗ ಅವ್ರೆ ಅಲ್ಲ ಒಂದ್ ನಿಮಿಷ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಯ್ತು, ಅಲ್ಲಿ ಜನ ಇದ್ದಾರೆ ಇಲ್ಲಿ ಕೊಡಿ ನಮಗೂ ಈಗ 20 ವರ್ಷದ ನಡವಳಿನ ಇರ್ತಕ್ಕಂಥದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ನಿಮ್ಮಲ್ಲಿ ನಿನ್ನೆ ನಡೆದಂತ ಘಟನೆಯನ್ನ ಅವಕಾಶ ಕೊಡಿ. ನಿನ್ನೆ ನಡೆದಂತ ಘಟನೆಯನ್ನ ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆಯನ್ನ ಮೊದಲು ಗವರ್ನರ್ ಅವ್ರಿಗೆ ಅರ್ಚನೆ ಮಾಡಿರೋದು, ಅಗೌರವ ತೋರಿಸಿರೋದನ್ನ ಮೊದಲನೇದಾಗಿ ಖಂಡಿಸೋದು ಆಗ್ಬೇಕು. ಮೊದಲನೇದಾಗಿ ಕ್ಷಮಾಪಣೆನ ಕೇಳುವಂಥದ್ದಾಗಬೇಕು, ಸಂವಿಧಾನದ ಗೌರವವನ್ನು ಎತ್ತಿಡಿಯುವಂಥದ್ದಾಗಬೇಕು, ಕರ್ನಾಟಕದ ಈ ಸದನದ ಗೌರವವನ್ನು ಕಾಪಾಡುವಂಥದ್ದಾಗಬೇಕು. ಮೊದಲು ನಿನ್ನೆ ನಡೆದಂತ ಘಟನೆಯನ್ನು ಖಂಡಿಸುವಂಥದ್ದು ರೆಸಲ್ಯೂಷನ್ ಪಾಸ್ ಆಗಬೇಕು. ಸುನೀಲ್ ಅಧ್ಯಕ್ಷರೇ, ಆಗ್ಬೇಕು, ಮೊದಲೇದಾಗಿ ಕೇಳ್ತಾ ಇದ್ದೇನೆ. ಕರೆಕ್ಟ್ ಆಗಿ ಇಲ್ಲಿ ತಲೆ ತುಂಬಿ ಹೋಗಿದೆ. ಹೇಳಿ ಆಯ್ತು, ಹೇಳಿದಿರಿ ನೀವು ಮತ್ತೆ. ಮಾನ್ಯ ಅಧ್ಯಕ್ಷರೇ, ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಸದಸ್ಯರು ರಾಜ್ಯಪಾಲರಿಗೆ ಯಾವ ರೀತಿ ಅಗೌರವವನ್ನು ತೋರಿಸಿದ್ರು ಅನ್ನೋದನ್ನ
ನಿನ್ನೆ ತಕ್ಷಣ ವಿರೋಧ ಪಕ್ಷದ ನಾಯಕರು ನಿಮ್ ಗಮನಕ್ಕೆ ತಂದಿದ್ದಾರೆ. ನೀವು ಸುಮ್ಮನೆ ಕೂತಾಳಿ ಆಯ್ತು, ನಮ್ಗೆ ಗೊತ್ತು ಯಾರು ಮಾತಾಡೋದು. ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂಥದ್ದು ಈ ಸದನದ ಕರ್ತವ್ಯ ಇದೆ, ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ, ಜವಾಬ್ದಾರಿ. ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದನೇ ಮೇಲೆ ಮಾತಾಡೋಣ, ಏನು ತೊಂದರೆ ಇಲ್ಲ. ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು, ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು? ಕರ್ನಾಟಕದ ಸದನಕ್ಕೆ ಭಾರಿ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ತುಂಬಾ ಜನ ಭಾಷಣ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ನೀವು ಈ ಪೀಠದಲ್ಲಿ ನಡೆಸಿದಂತ ಮೊದಲನೇ ಅಧಿವೇಶನ ನಾನು ನಿಮಗೆ ನೆನಪು ಮಾಡ್ತೀನಿ, 2023ರಲ್ಲಿ ಆ ಸದನದ ಪೀಠಕ್ಕೆ ನೀವು ಬಂದ್ರಿ. ಮೊದಲ ಅಧಿವೇಶನದಲ್ಲೇ ಇಲ್ಲಿ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ ನೀವು. ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಮೊದಲ ಅಧಿವೇಶನದಲ್ಲೇ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ. ಏನಕ್ಕೆ ಅಂದ್ರೆ ಪೀಠಕ್ಕೆ ಅಗೌರವ ತೋರಿದ್ರು ಅಂತ. ಅದಾದ ನಂತರ ಮತ್ತೆ 18 ಜನರನ್ನ ಸರ್ಕಾರ ಯಾವುದೋ ಮೋಷನ್ ಮೂವ್ ಮಾಡ್ತು 348ರಲ್ಲಿ ಅಂತಂದಾಗ ಮತ್ತೆ 18 ಜನರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರಿ. ಅಲ್ಲ, ವಿಧಾನಸಭೆ ಅಧ್ಯಕ್ಷರಿಗೆ ಅಲ್ಲ, ವಿಧಾನಸಭೆ ಅಧ್ಯಕ್ಷರಿಗೆ ಆಯ್ತು ಕೇಳಿ, ಅವ್ರು ನನ್ನ ಹತ್ರ ಮಾತಾಡಿದ್ರೆ ಆಯ್ತು ಕೂತ್ಕೊಳ್ಳಿ. ಈಗ ನೀವು ಅಧ್ಯಕ್ಷ ಅನುಭವ ಕೊಡ್ರಿ. ಬುದ್ಧಿಯಲ್ಲಿಗೆ ಮಾತಿದ್ದೀರಾ? ಕೂತ್ಕೊಳ್ಳಿ, ಆಯ್ತು ನೋಡಿ, ನೀವು ಕೂತ್ಕೊಳ್ಳಿ. ಕೊಂಡ್ರಿ ನಿಮಗೆ ಅಪಮಾನ ಮಾಡ್ತಾ ಇದ್ದಾರೆ, ಅನುಭವ ಇಲ್ಲ ಅಂತ ಹೇಳಿ. ಆಯ್ತು, ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷ, ನಿಮಗೆ ಆಯ್ತು, ನೀವೇನ್ ಮಾಡ್ತಿದ್ದೀರಿ? ನೀವು ಸುಮ್ಮನೆ ಅಂತ ಮಾತಾಡ್ತೀವಿ, ಅನುಭವ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಸದನದಲ್ಲಿ ಹೇಗ್ ಮಾತಾಡಬೇಕು, ಹೇಗ್ ನಡು ಬೆಳೆಬೇಕು ಅನ್ನೋದು ನಾವೇ ರೂಪಿಸಿಕೊಂಡಂತ ನಿಯಮಾವಳಿಗಳಿದೆ. ಈ ಹಿನ್ನೆಲೆಯಲ್ಲಿ ನೀವು 18 ಜನರನ್ನ ನಮ್ಮ ಸದಸ್ಯರನ್ನ ಸಸ್ಪೆಂಡ್ ಮಾಡಿ ಒಂದು ನಿಮಿಷ ಆಯ್ತು, ಸರಿ, ಆ ರೀತಿ 18 ಜನರನ್ನ ಸಸ್ಪೆಂಡ್ ಮಾಡಿದಾಗ ಹಿಂಗ್ ನಡೆದಿತ್ತು ಅಂತ ಗೊತ್ತಿದೆ. ಈಗ ರಾಜ್ಯಪಾಲರ ಬಗ್ಗೆ ಅಗೌರವ ತೋರಿಸಿದಾಗ ಸದನದ ನಿಯಮಾವಳಿ 27 ಏನು ಹೇಳುತ್ತೆ ಅನ್ನೋದನ್ನ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ರು. ನೀವು ಅದಕ್ಕೆ ರೂಲಿಂಗ್ ಕೊಡದಲೆ ಆ ರೀತಿ ಅನುಚಿತ ವರ್ತನೆ ಮಾಡಿದಂತ ಸದಸ್ಯರನ್ನ ಇಟ್ಕೊಂಡೆ ಮತ್ತೆ ಸದನ ನಡೆದ್ರೆ ಸದನಕ್ಕೆ ಏನ್ ಗೌರವ ಬರುತ್ತೆ? ಬಹಳ ವಿಚಿತ್ರ ಏನು ಅಂತ ಕೇಳಿದ್ರೆ, ಸ್ಪೀಕರು ನೀವು ಸರ್ಕಾರ ಹೇಳ್ದಂಗೆ ಕೇಳೋದು, ರಾಜ್ಯಪಾಲರು ಸರ್ಕಾರ ಹೇಳ್ದಂಗೆ ಭಾಷಣ ಮಾಡಬೇಕು ಅಂತಂದ್ರೆ ಎಲ್ಲಿ ತನಕ ತಗೊಂಡೋಗ್ತೀರಿ ವ್ಯವಸ್ಥೆ ಇದನ್ನ? ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ನಿಮಗೆ ಸದಸ್ಯರ ಅಗೌರವ ತೋರಿದಾಗ ಹೆಂಗೆ ಬೇರೆ ಬೇರೆ ಸದಸ್ಯರನ್ನ ಸದನದ ಗೌರವವನ್ನು ಎತ್ತಿಡಿಬೇಕು ಅನ್ನುವ ಕಾರಣಕ್ಕೆ ಸಸ್ಪೆಂಡ್ ಗಳನ್ನ ಮಾಡಿದ್ರು, ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ. ಈಗ ನೀವು ನಿಯಮ 27ರ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡ್ಬೇಕು ನೀವು. ಅವಾಗ ಈ ಸದನದ ಗೌರವ ಎತ್ತಿಡಿದಂಗಾಗುತ್ತೆ. ಇಲ್ಲಾಂದ್ರೆ ಇನ್ನ ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಇನ್ನ ಯಾವ ಧೈರ್ಯದಲ್ಲಿ ಬರ್ತಾರೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.